ಫಾರಂ ಕೋಳಿ ಶೂಟ್ ನೋಡಿ ಗಾಯ್ಸ್. ಫೈನಲಿ ನಾನು ಈ ತರ ರೆಡಿ ಆಗಿದ್ದೀನಿ. ಸೊ ನನ್ನ ಬರ್ಡೇ ಲುಕ್ ಈ ತರ ಇದೆ. ಸೊ ಪ್ರಜನೆ ರೆಡಿ ಆಗ್ತಿದ್ದಾಳೆ, ಅವಳು ಬಂದು ತೋರಿಸ್ತೀನಿ. ಓ ನಮ್ಮ ಪ್ರಾಜನ್ಯ ಈ ತರ ರೆಡಿ ಆಗಿದ್ದಾಳೆ. ಬರ್ಡೇ ನೈಟ್ ಗಾಯ್ಸ್, ಬರ್ಡೇ ನೈಟ್. ಸೊ ಬನ್ನಿ ಹೋಗುವ, ಬರ್ಡೇ ಎಂಜಾಯ್ ಮಾಡುವ. ಸೊ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ ಗಾಯ್ಸ್, ತುಂಬಾನು ಮಾಡಕ್ ಹೋಗಲ್ಲ. ಎಷ್ಟಾಗುತ್ತೆ ನಮಗೂ ಟೈಮ್ ಬೇಕು. ಸೊ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ. ಗೋವಾ ಸೀರೀಸ್ 2ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾರ್ತ್ ಗೋವಾ ಸೈಟ್ ಸೀನ್ ನೋಡಕ್ ಹೋಗ್ತಿದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀನಿ ಅಂತ ಈ ಬ್ಲಾಗ್ ಅಲ್ಲಿ ನೋಡ್ತಾ ಇರಿ. ಸೊ ಫೈನಲಿ ನಾವು ರೆಡಿಯಾಗಿ ಹೊರಟಿದ್ದೀವಿ ಗೋವಾ, ನಾರ್ತ್ ಗೋವಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸ್ವಲ್ಪ ಲೇಟ್ ಆಗೋಯ್ತು, ಯಾಕಂದರೆ ಬಂದಿದ್ದು ಲೇಟು. ಸೊ ಅದಕ್ಕೆ ಮಲಗಿ ಎದ್ದಿದ್ದು ಲೇಟ್ ಆಯಿತು. ಸೊ ಇದು ಇವಾಗ ನಾರ್ತ್ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ. ತುಂಬ ಬಿಸಿಲಿದೆ, ಇವಾಗ ಸ್ವಲ್ಪ ಬಿಸಿಲು ಬೀಳ್ತಿದೆ. ಇಷ್ಟು ತನಕ ಒಳಗಡೆ ಇದ್ವಿ, ಕಾಣಲಿಲ್ಲ. ಸೊ ಇವಾಗ ಬಿಸಿಲು ಬೀಳ್ತಾ ಇದೆ. ಸೊ ಹೋಗುವ ಬನ್ನಿ. ಅಗೋಡಾ ಫೋರ್ಟಿಗೆ ಬಂದಿದ್ದೀವಿ. ಬಿಸಿಲಿದೆ, ಛತ್ರಿ ಹಿಡ್ಕೊಂಡಿದ್ದೀವಿ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನನಗೆ. ಸೊ ಹ್ಯಾಪಿ ಬರ್ಡೇ, ಸೇಮ್ ಟು ಯು. ಸೊ ಅಗೋಡಾ ಫೋರ್ಟ್ ಒಳಗೆ ನಾವು ಹೋಗ್ಬಿಟ್ಟು ತೋರಿಸಿ ನಿಮಗೆ ಹೇಗಿದೆ ಅಗೋಡಾ ಫೋರ್ಟ್ ಅಂತ. ಬಿಸಿಲು ಇದೆ. ಹ್ಯಾಟ್ ತಗೋತಾ ಇದ್ದಾರೆ. चांगले ये चांगले तुम्ही धरले दिसतंय बिवा ಎಷ್ಟು ಮೊತ್ತ ಅಂದರೆ ಓ ನಾನು ಈ ಹ್ಯಾಟ್ ತಗೊಂಡೆ. ಬಿಸಿಲಂತ ಏನೋ ಮಾಡ್ತಾರೆ. ಏನು ಮಾಡ್ತಾರೆ, ಸನ್ಸ್ಕ್ರೀನ್ ಹಾಕೋತಾರೆ. ರೈಸ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಮೋಹ ಪೇಡ್ ಪ್ರಮೋಷನ್ ಫೋರ್ಟ್ ಒಳಗೆ ಬಂದ್ವಿ. ಎಂಟ್ರಿ ಟಿಕೆಟ್ 25 ರೂಪೀಸ್ ಇದೆ. ಟೂರಿಸ್ಟು ಇದ್ದಾರೆ. ಸೊ ಎಲ್ಲ ರೌಂಡ್ ಹೊಡಿತಾ ಇದ್ದಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ, ಬಟ್ ಏನೂ ಇನ್ನೂ ತಿಂದಿಲ್ಲ. ಹೋಗ್ತಾ ಇದ್ದೀವಿ, ಯಾವಾಗ ಹೊಟ್ಟೆ ಎಷ್ಟುತ್ತೆ ಗೊತ್ತಿಲ್ಲ, ತಿನ್ನಬೇಕು. ಸೊ ಇದು ಕೋಟೆ. ಇವಾಗ ಇಷ್ಟು ಸ್ಟೆಪ್ನ ಹತ್ಕೊಂಡು ಹೋಗ್ಬೇಕು. ನಾಷ್ಟಾನ ಹತ್ಕೊಂಡು ಹೋಗುವ ಬನ್ನಿ. ಈ ಕೋರ್ಟ್ ಬಗ್ಗೆ ನನಗಷ್ಟು ಗೊತ್ತಿಲ್ಲ, ಫೋರ್ಟ್ ಬಗ್ಗೆ. ಸೊ ಟೂರಿಸ್ಟ್ ಪ್ಲೇಸ್ ಎಲ್ಲ ನೋಡೋಕೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ ಅಷ್ಟೇ. ಸೊ ಈ ಕಡೆ ಬೀಚ್ ಇದೆ ನೋಡಿ. ಓ ಮೈ ಗಾಡ್, ಸೂಪರ್. ಓಡಾಡ್ಕೊಂಡು ಹಂಗೆ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಫಸ್ಟು ಊಟ ಮಾಡಬೇಕು. ಊಟ ಮಾಡಾದ್ಮೇಲೆ ಎಲ್ಲ ಆ್ಯಕ್ಟಿವ್ ಆಗ್ತೀವಿ ಸ್ವಲ್ಪ. ಅಲ್ವೇನ್ರಿ, ಇವ್ರದ್ದು ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಅಂತ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಸ್ಟೋರೇಜ್ ಚೆಕ್ ಮಾಡಬೇಕಿತ್ತು ಪಿಟ್ಟು. ಓಹ್, ಇದಕ್ಕೇನಾರ ಮಾಡ್ಬೇಕು ತಾನೇ. ಎಷ್ಟೊಂದು ಜಾರ್ತಾ ಇದೆ, ಸಖತ್ತು ಜಾರ್ತಾ ಇದೆ. ಒಂದು ಮ್ಯಾಟು ನೀಟ್ ಏನಾರು ಹಾಕಿದ್ರೆ ಅಷ್ಟು ಜಾರಲ್ಲ. ಶೂಟ್ ನೋಡಿ ಗಾಯ್ಸ್, ಫಾರಿನ್ ಲೇಡಿದು
ಅದು ಸೈಟ್ ಸೀನಿಂಗ್ಗಳು ಇದೆಲ್ಲ ಕವರ್ ಮಾಡಬೇಕು ಇನ್ನು. ಸೊ ಒಂದಕ್ಕೆ ಬಂದ್ಬಿಟ್ಟು ಸುಸ್ತಾಗ್ಬಿಡ್ತೀವಿ ಗಾಯ, ಸಖತ್ ಅಂದರೆ ಸಖತ್ ಬಿಸಿಲು. ಸೊ ಅದಕ್ಕೆ ಒಂದಕ್ಕೆ ಬಂದು ಸುಸ್ತಾಗಿದ್ವಿ. ಈಗ ಫಸ್ಟು ಹೊಟ್ಟೆ ಊಟ ಮಾಡಿಕೊಂಡು ಬೇರೆ ಚರ್ಚಸ್ ಕಡೆ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಬೇಕು. ಫಿಶ್ ತಾಲಿ ಎಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಅಂತ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೀವಿ. ಎಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಬಟ್ ನಾವಿರೋ ಜಾಗಕ್ಕೂ ಅದಕ್ಕೂ ಹತ್ರ ಆಗುತ್ತೋ ಇಲ್ವೋ ಅನ್ನೋ ಸ್ವಲ್ಪ ಡೌಟ್ ಇದೆ. ಸರ್ಚ್ ಮಾಡ್ತಾ ಇದ್ದೀವಿ. ನಾವು ಸೌತೆಕಾಯಿ ತಿನ್ಕೊಂಡು ಹೊರಟಿದ್ದೀವಿ. ಎಲ್ಲಿಗೆ ನೆಕ್ಸ್ಟು? ಅಗೋಡಾ ಬೀಚ್. ಸೊ ನೆಕ್ಸ್ಟ್ ಇವಾಗ ಅಗೋಡಾ ಬೀಚ್ಗೆ ಹೋಗ್ತಾ ಇದೀವಿ. ಬೈಕಲ್ಲಿ ಓಡಾಡಕ್ಕಾಗಲ್ಲ, ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ. ಸೊ ಅಗೋಡಾ ಬೀಚ್ ನಾವು ಅದಕ್ಕೆ ಕಾರ್ ರೆಂಟ್ ಮಾಡ್ಕೊಂಡ್ಬಿಟ್ವಿ, ಯಾಕಂದ್ರೆ ಬೈಕಲ್ಲಿ ತಿರ್ಗಾಡಕ್ಕಾಗಲ್ಲ, ತುಂಬಾ ಬಿಸಿಲಿರುತ್ತೆ ಅಂತ. ಆದ್ರೂ ಬಿಸಿಲು ಅಗೋಡಾ ಬೀಚ್. ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ಚೆನ್ನಾಗಿದೆ ಪ್ಲೇಸ್ ಈ ಥರ. ಎನರ್ಜಿ ಇಲ್ಲ, ಸ್ವಲ್ಪನೂ ಇಲ್ಲ, ಫುಲ್ ಹೊಟ್ಟೆ ಹಸಿದಿದೆ. ಇವಾಗೆಲ್ಲ ಹೋಗಿ ಮೊಮ್ಮು ತಿನ್ಕೊಂಡು ಊಟ ಮಾಡಿಕೊಂಡು, ನಾವೆಲ್ಲ ನಾಟಿ ಕೋಳಿ ಆದರೆ ಇವಳು ಫಾರಂ ಕೋಳಿ. ತುಂಬ ಹೊಟ್ಟೆ ಹಸಿದಿದೆ ನನಗೆ. ಫಾರಂ ಕೋಳಿ. ಸೊ ಊಟಕ್ಕೆ ಬಂದ್ವಿ ಇವಾಗ ನಾವು. ಸೊ ಊಟ ಎಲ್ಲ ಮುಗಿಸ್ಕೊಂಡಿವಿ. ಇವಾಗ ನಾವು ರೀಲ್ಸ್ ಇನ್ಸ್ಟಾಗ್ರಾಮ್ ಫೇಮಸ್ ಪಾರೋ ರೋಡ್ಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಬರೀ ಏನಿಲ್ಲ, 2 ಸೈಡುವೆ ತೆಂಗಿನ ಮರಗಳಿರುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಫೋಟೋಸ್ಗೂ ಮತ್ತೆ ವಿಡಿಯೋಸ್ಗೆಲ್ಲ. ಸೊ ನಿಮ್ಗಳಿಗೆಲ್ಲ ವಿಡಿಯೋ ಮಾಡಿ ತೋರಿಸ್ಬೇಕಲ್ಲ, ಹಾಕ್ಬೇಕಲ್ಲ, ನೀವು ನೋಡಿ ಖುಷಿ ಪಡ್ತೀರಾ. ಸೊ ಅದಕ್ಕೆ ಹೋಗ್ತಾ ಇದೀವಿ. ಒಂದೊಂದು ಲೊಕೇಶನ್ ನಾವು ಹಾಕೊಂಡು ಎಲ್ಲಿದೆ ಅಂತ ನೋಡ್ಕೊಂಡು ನಿಮ್ಗಳಿಗೋಸ್ಕರ ನಾನು ಕಷ್ಟಪಟ್ಟು ಪ್ರೀತಿಯಿಂದ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸೊ ಇವಾಗ ಪಾರೋ ರೋಡ್ ಬಿಟ್ಟು ಪಾರೋ ರೋಡ್ಗೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ವ್ಯೂ ಅಲ್ಲಿದು. ಇಲ್ಲಿ ಸೈಕಲ್ ಕೂಡ ರೆಂಟ್ ಮಾಡ್ಬೋದು. ಸೈಕಲ್ಗೆ 200 ರುಪೀಸ್ ಹಾಫ್ ಅನ್ ಅವರ್ ಅಂತೆ. ಸೊ ರೆಂಟ್ ಮಾಡ್ಕೊಂಡು ಒಂದು ರೌಂಡ್ ಹೋಗಿ ಬರೋಕ್ಕೆ 200 ರುಪೀಸ್. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ಶಾರುಖ್ ಖಾನ್ದು ಶೂಟಿಂಗ್ ನಡೆದಿತ್ತು. ಸೊ ಅದರಿಂದ ಈ ಪ್ಲೇಸ್ಗೆ ಇಷ್ಟೊಂದು ಬೆಲೆ ಕೊಡ್ತಾ ಇದ್ದಾರೆ. ಇಲ್ಲಿ ಹೋಗಿ ಶಾರುಖ್ ಖಾನ್ ಸೈಕಲ್ ಹೊಡ್ಕೊಂಡು ಬಂದಿದ್ದ ಈ ರೋಡಲ್ಲಿ. ಸೊ ಅದರಿಂದ ಇಲ್ಲಿಗೆ ಜನ ಬರ್ತಾ ಇದ್ದಾರೆ ನೋಡೋಕ್ಕೆ. ಸೊ ಈ ಥರ ಇದೆ. ಈ ವ್ಯೂಗೋಸ್ಕರ ನಾವು ಬಂದಿದ್ದೀವಿ ಇವಾಗ. ಏನಿಲ್ಲ, ಇಲ್ಲಿ ಬರೀ ಫೋಟೋ ಶೂಟು, ವಿಡಿಯೋ ಶೂಟ್ಗೆ, ರೀಲ್ಸ್ ಮಾಡ್ಕೊಳಕ್ಕೆ ಬರ್ತಾರೆ ಅಷ್ಟೇ. ಸೊ ಚೆನ್ನಾಗಿದೆ ಜಾಗ. ಮೀನ್ಸ್ ಒಂದು 4 ಗಂಟೆ ಮೇಲೆ ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕಾಮ್ ಆಗಿರುತ್ತೆ. ಬಟ್ ಜನ ಇದ್ದೇ ಇರ್ತಾರೆ. ಸೊ ನಾವು ಟೈಮ್ ನೋಡಿಕೊಂಡು, ಸೊ ಗಾಡಿ ಈ ಥರ ಬರ್ತಾ ಇರುತ್ತೆ ಅಡ್ಡಡ್ಡ ಅವಾಗವಾಗ.
ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಫೋಟೋ ಎಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ, ವಿಡಿಯೋ ಎಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿದೆ, ಈ ಕಡೆ ಎಲ್ಲ ಗದ್ದೆ, ಹೊಲ ಗದ್ದೆ ಎಲ್ಲ ಇದೆ. ಸೊ ಇದು ಮಧ್ಯ ರೋಡು. ಇವಾಗ ಇನ್ನು ಹೊಸದಾಗಿ ಎಲ್ಲ ಒಂದೊಂದಾಗಿ ಆಗ್ತಾ ಇದೆ. ತೆಂಗಿನಕಾಯಿ ಮರ ಇನ್ನೊಂದು ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಏನೋ ಚೆನ್ನಾಗಿದೆ. ಓಕೆ, ಬಂದು ಗೋವಾದಲ್ಲಿ ನೋಡ್ಬೋದು ಈ ಪ್ಲೇಸ್ನ, ಚೆನ್ನಾಗಿದೆ ಅಂತ ಇದ್ರೆ. ಓಕೆ ಗೈಸ್, ನೆಕ್ಸ್ಟ್ ಇವಾಗ ನಾವು ಬಾಗಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಟೈಮ್ಗೆ ಹೋಗ್ಬಿಟ್ಟು ಅಲ್ಲಿ ಇರೋಣ ಅಂತ. ಸೊ ಇವಾಗ ಬಾಗಾ ಬೀಚ್ಗೆ ಹೋಗ್ಬಿಟ್ಟು ನೆಕ್ಸ್ಟು ನೋಡ್ಬೇಕು ಏನು ಮಾಡ್ತೀವಿ ಅಂತ. ಈ ಥರ ಎಲ್ಲ ಜನ ಇರ್ತಾರೆ. ಸೊ ಫೋಟೋಸ್ ವಿಡಿಯೋಸ್ ತಕ್ಕೋತಾ ಇರ್ತಾರೆ. ಸೊ ನಾವು ಇವಾಗ ಹೊರಟ್ವಿ, ಬಾಗಾ ಬೀಚ್ ಹತ್ರ ಬಂದಿದ್ದೀವಿ. ನಾವು ಆ ಕಡೆ ತುಂಬಾನೇ ಕ್ರೌಡ್ ಇತ್ತು, ಸೊ ಈ ಕಡೆ ಬಂದಿದ್ದೀವಿ. ಇದ್ದಾರೆ ಜನ, ಇಲ್ಲ ಅಂತ ಏನಿಲ್ಲ, ತುಂಬ ಕ್ರೌಡ್ ಏನಿಲ್ಲ. ಸೊ ಫೈನಲಿ ನಾವು ಬೀಚ್ ಹತ್ರ ಬಂದಿದ್ದೀವಿ. ಗೈಸ್ ಹಕ್ಕಿ ಹಾರೋಗಿದೆ ಗೈಸ್. ಹತ್ರ ಬರಬೇಕು ಅನ್ನೋದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಇದೆಯಲ್ಲ ಇದೆ ಹಕ್ಕಿ ಗೈಸ್. ಬಾಗಾ ಬೀಚ್ ಈವ್ನಿಂಗು ವೈಬ್ ಈ ತರ ಇದೆ. ನೈಟ್ ಆಗ್ತಾ ಆಗ್ತಾ ಇನ್ನ ಚೆನ್ನಾಗಿದೆ. ಶಾಪಿಂಗ್ ಮಾಡ್ತಾ ಇದೀವಿ ನಾವು ಇವಾಗ. ಸೊ ಪರ್ಸ್ ಎಲ್ಲ ತೋರಿಸ್ತಾ, ಈ ಥರ ಪರ್ಸ್ ಎಲ್ಲ ಯೂನಿಕಾಗಿ ಚೆನ್ನಾಗಿದೆ. ಸೊ ಅದಕ್ಕೆ ತಗೋತಾ ಇದ್ದೀವಿ. ಸೊ ಈ ಥರದ್ದು ಎಲ್ಲ ತಗೋತಾ ಇದ್ದೀವಿ. ಸೊ ಫೈನಲಿ ಬರ್ಡೇ ದಿನ ಮೈ ಫೇವ್ರೇಟ್ ಗೋಲ್ಗಪ್ಪ ತಿಂತಾ ಇದ್ದೀನಿ.